ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನನ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮ್ಗೆ ಗೊತ್ತಿರುತ್ತೆ ಬೈಕ್ ಟ್ಯಾಕ್ಸಿ ಏನಿತ್ತು, ಅದು ಕೇಸ್ ನಡೀತಾ ಇತ್ತು. ಅದ್ರ ಜೊತೆಗೆ ಒಂದು ಮಹತ್ವದ ಒಂದು ಆದೇಶ ಬಂದಿದೆ ಬೈಕ್ ಟ್ಯಾಕ್ಸಿ ಕಡೆಯಿಂದ, ಅಂದ್ರೆ ಗೋರ್ಮೆಂಟ್ ಕಡೆಯಿಂದ, ಹೈಕೋರ್ಟ್ ಕಡೆಯಿಂದ ಒಂದು ಆದೇಶ ಬಂದಿದೆ. ಅದನ್ನ ಎಲ್ಲರೂ ಪಾಲಿಸಲೇಬೇಕಾಗತ್ತೆ. ಅದ್ರ ಜೊತೆಗೆ ಏನ್ ಆದೇಶ ಬಂತು, ಏನಾಗಿತ್ತು, ಏನೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಈಗ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡು. ಅದೇ ರೀತಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಏನಪ್ಪಾ ಅಂದ್ರೆ ಲಾಸ್ಟ್ ಇಯರ್ ನಿಮ್ಗೆ ಆಟೋದವರು ಕೂಡ ಸ್ಟ್ರೈಕ್ ಮಾಡಿದ್ರು. ಅದೇ ರೀತಿ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಕಡೆಯಿಂದ ಅವರು ಕೂಡ ಅಂದ್ರೆ ಸ್ಟ್ರೈಕ್ ನ ಮಾಡಿದ್ರು. ಅದೇ ರೀತಿ ಎರಡು ತರದಲ್ಲಿ ನಮ್ಗೆ ಕೇಸ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದು ಒಂದ್ ಕಡೆ ಸ್ಟ್ರೈಕ್ ನಡೀತಾ ಇದೆ. ಅದೇ ರೀತಿ ಆಟೋ ಅಂದ್ರೆ ಇವ್ರ ಅಸೋಸಿಯೇಷನ್, ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಏನಿದ್ದಾರೆ ಅವ್ರು ಏನು ಅಂದ್ರೆ ಬೈಕ್ ಅಂದ್ರೆ ಆಟೋದವರು ನಮ್ಗೆ ಕಿರುಕುಳ ಕೊಡ್ತಾ ಇದಾರೆ, ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ಕೇಸ್ ನ ಹಾಕಿದ್ರು. ಆ ಎರಡು ಕೇಸ್ ಕೂಡ ನಡೀತಾ ಇತ್ತು. ಮೊನ್ನೆ ತಾನೇ ರೀಸೆಂಟ್ ಆಗಿ 1 ಮಂತ್ ಬ್ಯಾಕ್ ಆ ಎಲೆಕ್ಟ್ರಿಕಲ್ ಬೈಕ್ ಟ್ಯಾಕ್ಸಿನ ನಮ್ಮ ಘನ ಸರ್ಕಾರ ಏನಿದೆ ಅದು ಬ್ಯಾನ್ ಮಾಡಿತ್ತು. ಎಲೆಕ್ಟ್ರಿಕಲ್ ಏನು ಬೈಕ್ ಟ್ಯಾಕ್ಸಿ ಏನಿತ್ತು ಅದನ್ನ ಇವರು ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನ ಅನುಮೋದನೆಗೆ ತಂದಿದ್ರು, ಆದೇಶನ ಹೊರಡಿಸಿದ್ರು. ಆ ಆದೇಶನ ಇವರು ಬಂದ್ಬಿಟ್ಟು ಏನು ಅಂದ್ರೆ ರದ್ದು ಮಾಡಿದ್ದಾರೆ. ಇವಾಗ ಎಲ್ಲರೂ ತಿಳ್ಕೊಂಡಿರೋದು ಏನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸಿನೇ ಬ್ಯಾನ್ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ರು. ಅದ್ರ ಬಗ್ಗೆ ಇನ್ನೂ 100% ಮಾಹಿತಿ ಅಂತೂ ಬಂದೇ ಇಲ್ಲ ಅಂತ ಹೇಳ್ಬೋದು. ಏನಂದ್ರೆ ನನಗೆ ಒಂದ್ ಕಡೆ ಏನ್ ಅನ್ಸುತ್ತೆ ಅಂದ್ರೆ ಎಲೆಕ್ಷನ್ ಸಲುವಾಗಿ ಗಿಮಿಕ್ ಮಾಡ್ತಾ ನಮ್ಮ ಘನ ಸರ್ಕಾರ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಅನಿಸ್ತು. ಯಾಕಂದ್ರೆ ಆಟೋದವರ ಓಟ್ ನ ಸೆಳೆಯೋದಕ್ಕೆ ಘನ ಸರ್ಕಾರ ಈ ರೀತಿ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತು. ಏನಂದ್ರೆ 1 ತಿಂಗಳು ಬೇಕಾ ಎಲ್ಲ ಅಪ್ಲಿಕೇಶನ್ ಗಳನ್ನ ಅಕಸ್ಮಾತ್ ಏನಾರು ಆ ಬೈಕ್ ಟ್ಯಾಕ್ಸಿನೇ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ರೆ ಇಷ್ಟು 1 ತಿಂಗಳವರೆಗೂ ಬೇಕಾ ಬ್ಯಾನ್ ಅಂದ್ರೆ ಎಲ್ಲ ಅಪ್ಲಿಕೇಶನ್ ಗಳನ್ನ ಕ್ಲೋಸ್ ಮಾಡಕ್ಕೆ? ಇದು ಮಾಡಿರೋದು ಎಲೆಕ್ಷನ್ ಗಿಮಿಕ್ ಅಂತ ಅನಿಸ್ತು. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಆದೇಶ ಏನಪ್ಪಾ ಬಂದಿತ್ತು ಅಂದ್ರೆ ಇವಾಗ ಲಾಸ್ಟ್ ಇಯರ್ ಏನು ಅಂದ್ರೆ ಆಟೋದವರು ಕೂಡ ಸ್ಟ್ರೈಕ್ ಮಾಡಿದ್ರು, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಲಿ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡಿದ್ರು. ಆ ಟೈಮಲ್ಲಿ ಏನಂದ್ರೆ ತುಂಬಾ ಏನಂದ್ರೆ ಬೈಕ್ ಟ್ಯಾಕ್ಸಿ ಅವರು ಓಡಿಸ್ತಾ ಇರೋರ್ನ ಹಿಡಿದು ಹೊಡೆಯೋದಾಗಿರ್ಬೋದು, ಅವ್ರ ಮೇಲೆ ಹಲ್ಲೆ ಮಾಡೋದಾಗಿರ್ಬೋದು, ಹೆಲ್ಮೆಟ್ ಹೊಡೆಯೋದಾಗಿರ್ಬೋದು, ಈ ರೀತಿ ತುಂಬಾ ಹಲ್ಲೆಗಳು ಮಾಡಿದ್ರು. ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಏನಿದೆ ಅವ್ರದೊಂದು ಸಂಘನ ಕಟ್ಕೊಂಡಿದ್ದಾರೆ. ಅವ್ರು ಹೋಗ್ಬಿಟ್ಟು ಏನಂದ್ರೆ ಕೋರ್ಟ್ಗೆ ಮೊರೆ ಹೋಗಿದ್ರು, ಅದಕ್ಕೆ ಕಂಪ್ಲೇಂಟ್ ಕೊಟ್ಟರು, ಕೋರ್ಟ್ಗೆ ಮೊರೆ ಹೋಗಿದ್ರು. ಕೋರ್ಟ್ ಕಡೆಯಿಂದ ಒಂದು ಆದೇಶ ಬಂದಿದೆ. ಏನಪ್ಪಾ ಆದೇಶ ಇವಾಗ ಬಂದಿರೋದಪ್ಪ ಅಂತಂದ್ರೆ ಯಾವುದೇ ರೀತಿಯ ಆಟೋದವರಾಗಿರ್ಬೋದು, ಕ್ಯಾಬ್ ಅವರಾಗಿರ್ಬೋದು ಯಾರು ಕೂಡ ತಡೆಯೋ ಆಗಿಲ್ಲ. ತಡೆದ್ರೆ ಅವರ ವಿರುದ್ಧ ಕ್ರಮನ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಹೈಕೋರ್ಟ್ ಬಂದ್ಬಿಟ್ಟು ನಮ್ಮ ಸರ್ಕಾರಕ್ಕೆ ಹೇಳಿದೆ, ಅಂದ್ರೆ ನಮ್ಮ ಗೋರ್ಮೆಂಟ್ಗೆ ಹೇಳಿದೆ. ಯಾರಾದ್ರೂ ಇನ್ಮೇಲೆ ಯಾರಾದ್ರೂ ಆಟೋದವ್ರು ಏನಾದ್ರು ತಡೆದ್ರೆ, ಇಲ್ಲಾಂದ್ರೆ ಆಟೋದವರು ಅಥವಾ ಕ್ಯಾಬ್ ಅವ್ರು ಯಾರಾದ್ರೂ ತಡೆದು ಆ ಬೈಕ್ ಟ್ಯಾಕ್ಸಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರೆ ಈ ರೀತಿ ಅಂದ್ರೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರಕ್ಕೆ ಆದೇಶನ ಕೊಟ್ಟಿದೆ ಹೈಕೋರ್ಟ್. ಓಕೆ, ಹಾಗಂತ ಹೇಳ್ಬಿಟ್ಟು ಬೈಕ್ ಟ್ಯಾಕ್ಸಿ ಲೀಗಲ್ಲು ಇಲ್ಲಿಗಲ್ಲು ಅಂತ ಹೇಳ್ಬಿಟ್ಟು ಇನ್ನೂ ಯಾವುದೇ ರೀತಿಯ ಆದೇಶ ಹೊರ ಬಂದಿಲ್ಲ. ಓಕೆ, ಇವಾಗ ನಮ್ಮ ಸರ್ಕಾರ ಏನಿತ್ತು ಬ್ಯಾನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಯ್ತು, ಅದಕ್ಕೆ ಇವರು ಕೋರ್ಟ್ಗೆ ಹೋಗ್ತಾರೆ. ನಾನು ನಿಮ್ಗೆ ಹಳೆ ವಿಡಿಯೋದಲ್ಲೇ ತಿಳಿಸಿದ್ದೆ. ಅದಕ್ಕೆ ಇವರು ಕೋರ್ಟ್ಗೆ ಹೋಗ್ತಾರೆ. ಅದೇ ರೀತಿ ಕೋರ್ಟ್ ಅಲ್ಲಿ ಸ್ಟೇ ತರ್ತಾರೆ. ಸ್ಟೇ ತಂದ್ಮೇಲೆ ಅದನ್ನ ವರ್ಷಾನ್ಗಂಟ್ಲೆ ಜಗ್ತಾರೆ. ಅಷ್ಟಲ್ಲಿ ಏನಾಗುತ್ತೆ ಏನೋ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇವಾಗ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ಬಂದಿರೋ ಆದೇಶದ ಪ್ರಕಾರ ಯಾರು ಕೂಡ ಆಟೋದವರಾಗಿರ್ಬೋದು, ಅದೇ ರೀತಿ ಕ್ಯಾಬ್ದವರಾಗಿರ್ಬೋದು ಯಾರು ಕೂಡ ತಡಿಬಾರ್ದು ಅಂತ ಹೇಳ್ಬಿಟ್ಟು ಆದೇಶ ಬಂದಿದೆ. ಯಾವುದೇ ಒಂದು ಗೌರ್ಮೆಂಟ್ ಅವರಾಗಿರ್ಲಿ, ಅದೇ ರೀತಿ ಸರ್ಕಾರ ಆಗಿರ್ಲಿ, ಯಾವುದೇ ಒಂದು ಆದೇಶನ ಹೊರಡಿಸ್ತಾರಂದ್ರೆ ಅದು ನಮ್ಮ ಹಿತದೃಷ್ಟಿಯಿಂದ ಆಗಿರುತ್ತೆ. ಅದೇ ರೀತಿ ಅದನ್ನ ಪಾಲಿಸಬೇಕಾಗಿರೋದು ನಿಮ್ದು ಎಲ್ರದ್ದು ಕರ್ತವ್ಯ ಆಗಿರುತ್ತೆ. ಅದೇ ರೀತಿ ಇದನ್ನು ಕೂಡ ನಾನು ಪಾಲಿಸ್ತೀನಿ, ನೀವು ಕೂಡ ಪಾಲಿಸಿ ಅಂತ ಹೇಳ್ತೀನಿ. ಇದ್ರ ಮೇಲೆ ನಿಮ್ ಇಷ್ಟ. ಅದೇ ರೀತಿ ಇನ್ನೊಂದೇನಪ್ಪಾ ಅಂದ್ರೆ ನಾಳೆ ಲೋಕಸಭಾ ಎಲೆಕ್ಷನ್ ಇದೆ, ನಿಮ್ಗೆಲ್ಲ ಗೊತ್ತಿರೋದೆ. ನಿಮಗೆ ಯಾವ ಕ್ಯಾಂಡಿಡೇಟು ನಿಮ್ಗೆ ಇಷ್ಟ ಆಗ್ತಾರೆ, ಅದೇ ರೀತಿ ಯಾವ ಕ್ಯಾಂಡಿಡೇಟ್ ಕೆಲಸ ಮಾಡಿದ್ದಾರೆ ಅಂತ ನಿಮಗ್ ಅನ್ಸುತ್ತೆ ಅವ್ರಿಗೆ ಓಟ್ನ ಹಾಕಿ. ಅದೇ ರೀತಿ ಕೆಲವ್ರು ಹೇಳಿದ್ರು ನೋಟಾಗ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಯಾರು ಕೂಡ ಕೆಲಸ ಮಾಡಿಲ್ಲ, ಯಾರು ಕೂಡ ಸರಿಯಾಗಿಲ್ಲ, ಎಲ್ರು ಅಂತವ್ರೆ ನನ್ಗೆ ಇಷ್ಟ ಬಂದಿದ್ ನೋಟ ಹಾಕ್ತೀನಿ ಅಂದ್ರೆ ಯಾರು ಕೂಡ ನೋಟ ಹಾಕಕ್ಕೆ ನನ್ನ ಪ್ರಕಾರ ಯಾರು ಹಾಕಕ್ ಹೋಗ್ಬಿಡಿ. ಅಂದ್ರೆ ಅದು ಒಂದು ಓಟ್, ನಿಮ್ಮ ಒಂದು ಓಟ್ ಏನಿದೆ ಅದು ವೇಸ್ಟ್ ಆಗಿ ಹೋಗುತ್ತೆ. ಅದೇ ರೀತಿ ಇರೋದ್ರಲ್ಲಿ ಯಾರು ಅಲ್ಪ ಸ್ವಲ್ಪ ಕೆಲಸ ಮಾಡಿರ್ತಾರೆ, ಇಲ್ಲ ಪಕ್ಷೇತರ ಆಗಿರ್ಬೋದು, ಯಾವುದೇ ರೀತಿ ಪಾರ್ಟಿ ಅವರಾಗಿರ್ಬೋದು, ನಿಮ್ಗೆ ಯಾರಿಗನ್ಸುತ್ತೆ ಅವ್ರಿಗೆ ಓಟ್ ಮಾಡಿ. ಓಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ತಿಳಿಸ್ತಾ ಈ ವಿಡಿಯೋ ಬಗ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಅದೇ ರೀತಿ ಈ ಆದೇಶದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಓದ್ತೀನಿ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.